ಅವ್ರು ಯಾರು ಕೂಡ ತಗೊಳ್ಳಿಲ್ಲ. ನಾನು ಮತ್ತೆ ಅದನ್ನು ತಗೊಂಡು ಅದನ್ನು ಕ್ಯಾಬಿನೆಟ್ನಲ್ಲಿ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಅದು ಯಾರಿಗೆ ವಿರೋಧ ಏನಿಲ್ಲ, ಯಾರ ವಿರುದ್ಧನೂ ಇಲ್ಲ. ಎಲ್ರಿಗೂ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಶೋಷಣೆಗೊಳಪಟ್ಟಿದ್ದಾರೆ, ಆ ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸ ಇದನ್ನು ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಚಾಮರಾಜನಗರ ಜಿಲ್ಲೆ ನಮಗೆ ಬಹಳ ಪ್ರಿಯವಾದಂಥ ಜಿಲ್ಲೆ. ಇದು ಹೊಸ ಜಿಲ್ಲೆ ಪ್ರಾರಂಭ ಮಾಡಿದ್ದೆ ನಾವು. ಆ ಹೊಸ ಜಿಲ್ಲೆ ಬಂದರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಯ್ತದೆ ಅಂತಿದ್ರು. ಚಾಮರಾಜನಗರ ಜಿಲ್ಲೆಗೆ ಬಂದರೆ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ಬಿಡ್ತದೆ. ನಾವೊಂದು 20 ಸಾರಿ ಬಂದಿರ್ಬೇಕಪ್ಪ, ಅದಕ್ಕೆ 2 ಸಾರಿ ಮುಖ್ಯಮಂತ್ರಿ ಆಗಿರೋದು ನಾನು. ನನ್ನ ಕುರ್ಚಿ ಭದ್ರವಾಗಿ ಉಳ್ಕೊಂಡಿದೆ. ರಾಜಕೀಯ ಮೀಸಲಾತಿ ತಾಲೂಕಾ ಪಂಚಾಯತಿನ, ಜಿಲ್ಲಾ ಪಂಚಾಯತಿನಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ ಕೊಟ್ಟವ್ರು ಯಾರು? ಅಲ್ಲ, ನೀನು ಬಿಜೆಪಿ ಕೊಟ್ಟೋಗಿದೆ. ಯಾವ ಪಾರ್ಟಿ ವಿರೋಧ ಮಾಡ್ತದೆ ಆ ಪಾರ್ಟಿ ಕೊಟ್ಟೋಗಿದೆ ನೀನು. ಕೂತ್ಕೋ. ಯಾವ ಪಾರ್ಟಿ ಮೀಸಲಾತಿನೇ ವಿರೋಧ ಮಾಡ್ತದೆ ಆ ಪಾರ್ಟಿಗೆ ಹೋಗಿದ್ದವನು ನಿನಗೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ ನೀನು. ಬಿಜೆಪಿ ಕೇಳ್ದ ಯಡಿಯೂರಪ್ಪನಿಗೆ, ಅನಂತಕುಮಾರ್ಗೆ, ಜೋಶಿಗೆ ಕೇಳ್ದ, ಅವ್ರು ಹೇಳ್ಕೊಡ್ತಾರೆ ನಿಮಗೆ. ಅವರು ನಿಮ್ಗೆ ಗೊತ್ತಾ, ಒಬ್ಬರು ಜೋಶಿ ಇಲ್ಲ, ಜೋಯಿಷ್ ಅಂತ ಒಬ್ರು ಇದ್ರು, ರಾಮ ಜೋಯಿಷರು. ಈಗ ಅಲ್ಲೇ ಇದ್ದ ನೀನು. ಅಲ್ಲ, ಹೈಕೋರ್ಟ್ಗೆ ಹೋಗಿ, ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಹಾಕ್ಬಿಟ್ಟು ಮೀಸಲಾತಿ ಕೊಟ್ಟರದೇ ಸರಿ ಇಲ್ಲ ಅಂತ ವಾದ ಮಾಡಿದ್ರು. ಆ ಪಾರ್ಟಿನಲ್ಲಿ ಇದ್ದೆ ನೀನು. ಕೂತ್ಗಳೇ, ನನಗೆ ಗೊತ್ತಿದೆ, ಪದೇ ಪದೇ ಹೇಳ್ಬೇಡ, ನನಗೆ ಗೊತ್ತಿದೆ, ಕೂತು. ಯಾವ ಪಾರ್ಟಿ ಹಿಂದುಳಿದವರಿಗೆ ವಿರುದ್ಧವಾಗಿದ್ದಾರೆ, ಈಗ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಿಸಿದ್ದೀನಲ್ಲ, ಅದನ್ನು ವಿರೋಧ ಮಾಡ್ತಾ ಇರೋರು ಯಾರು? ಯಾರಪ್ಪ? ಒಳ್ಳೇದ ಅಶೋಕ ಏನ್ ಮಾಡ್ತಾ ಇದ್ದಾನೋ, ವಿಜಯೇಂದ್ರ ಏನ್ ಮಾಡ್ತಾ ಇದ್ದಾನೋ? ನೋಡ್ರೆ ಗೊತ್ತಾ ನಿಮಗೆ? ನಾನು ನನ್ನನ್ನೇ ಬೆಂಬಲಿಸ್ಬೇಕು ಅಂತ ಹೇಳಲ್ಲ. ಯಾರು ನಿಮ್ಮ ಪರ ಇರ್ತಾರೆ ಅವ್ರ ಪರ ಬೆಂಬಲಿಸ್ತಾರೆ, ಯಾರು ನಿಮ್ಮ ವಿರುದ್ಧ ಇರ್ತಾರೆ ಅವ್ರಿಗೆ ಬೆಂಬಲಿಸ್ಬೇಕು. ಯಾರು ನಿಮ್ಮ ಸುರೇಶ್ನ ಹೊರಟೋಗಿದ್ದ ಬಿಜೆಪಿಗೆ, ಈಗಲೂ ಅಲ್ಲೇ ಇದ್ದಾನ. ಈಗ ನಮ್ಮ ಜೊತೆಲಿ ಗಿರಾಕಿಗಳೇ ಅಲ್ಲಿ ಹೊರಟೋಗಿದ್ದಾರೆ, ಸಿಗ್ತಿಲ್ಲ ಅಂತ ಅಲ್ಲಿ ಹೋಗಿದ್ದಾರೆ, ಅಲ್ಲೇನು ಸಿಗ್ತಿಲ್ಲ ಅಂತ ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ಏನಾದ್ರು ಮಾಡಿ ರಾಜಕೀಯವಾಗಿ ತೀರ್ಮಾನ ತಗೊಳ್ಳೋರು ನೀವು. ಆದರೆ ತಗೊಳ್ಳುವಾಗ ಯಾರು ನಿಮ್ಮ ಪರ ಇರ್ತಾರೆ, ಯಾರು ನಿಮ್ಮ ಪರ ಇಲ್ಲ, ಅದನ್ನು ಯೋಚನೆ ಮಾಡಿ. ನಿಮ್ಗೆ ವಿರುದ್ಧ ಇರೋರಿಗೆಲ್ಲ ಬೆಂಬಲ ಕೊಡಕ್ಕೆ ಹೋಗಬಾರ್ದು. ಈಗ ನನಗೆ ಏನೇ ಆಗಲಿ
ಚಾಮರಾಜನಗರ ಜಿಲ್ಲೆಯವರು ಸುಮಾರು 80% ನನ್ನ ಜೊತೆ ನನಗೆ ಸಪೋರ್ಟ್ ಮಾಡ್ತೇನೆ. 80% ಅವತ್ತು ಅದಕ್ಕೋಸ್ಕರನೇ ನೀವೆಲ್ಲ ಬೆಂಬಲ ಕೊಟ್ಟಿರೋದ್ರಿಂದ, ಐಂದ ವರ್ಗದ ಜನ ಎಲ್ಲ ಬೆಂಬಲ ಕೊಟ್ಟಿರೋದ್ರಿಂದ, ಎಲ್ಲ ಬಡವರೆಲ್ಲ ಕೊಟ್ಟಿರೋದ್ರಿಂದ ನಾನು 2ನೇ ಸಾರಿ ಮುಖ್ಯಮಂತ್ರಿ ಆಗಿರೋದು. ಸುಲಭವಾದ ಮುಖ್ಯಮಂತ್ರಿ ಆಗೋದು. ಆ ಬಂಗಾರಪ್ಪನಂತೆಯವ್ರನ್ನೇ 2 ವರ್ಷಕ್ಕೆ ತೆಗೆದಾಕ್ಬಿಟ್ರು. ಯುರೋಪ್ ಕೊಹ್ಲಿಯವ್ರನ್ನೇ 2 ವರ್ಷ ತೆಗೆದಾಕ್ಬಿಟ್ರು. ನಾನು ದೇವರಾಜ್ ಅರಸ್ ಬಿಟ್ಟರೆ 5 ವರ್ಷ ಪೂರೈಸಿರೋರು, ಅವ್ರು ಬಿಟ್ಟರೆ ನಾನೇ ಪೂರೈಸಿರೋರು. ಅದರಿಂದ ನಿಮ್ಮ ಎಲ್ಲರ ಸಹಕಾರ, ಬೆಂಬಲ, ಆಶೀರ್ವಾದದಿಂದ ಇವತ್ತು ನನ್ನ ಕುರ್ಚಿ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂತಕ್ಕಂಥ ಮಾತುಗಳನ್ನು ಇನ್ನು ಮುಂದೆನೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಇಷ್ಟು ಮಾತ್ರ ಹೇಳ್ತೇನೆ, ನಿಮ್ಮ ಜೊತೆ ನಾನು ಯಾವಾಗಲೂ ಕೂಡ ಇರ್ತೇನೆ. ನೀವು ಆಶೀರ್ವಾದ ಮಾಡಿ ಮಾಡದೆ ಹೋಗಿ, ಸಾಮಾಜಿಕ ನ್ಯಾಯದ ಪರವಾಗಿರುತ್ತೇನೆ. ಅದನ್ನ ಬಹಳ ಜನ ತಿಳ್ಕೊಂಡವ್ರೆ, ಕೆಲವರು ಮಾತ್ರ ತಿಳ್ಕೊಳಕ್ ಹೋಗಿಲ್ಲ. ಈ ಸಮುದಾಯ ಭವನ ನಂಜೇಗೌಡ ಏನು ಎಲ್ಲ ಜಿಲ್ಲೆಯವರೆಲ್ಲ ಒಗ್ಗಟ್ಟಾಗಿದ್ದಾರ? ಎಲ್ಲ ನೋಡಿದೆ, ಅಲ್ಲಿ ಕೆಲವರೆಲ್ಲ ಒಂತಿಗೆ ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್. ನಂಜೇಗೌಡ ಅದಕ್ಕೆ ನನ್ನ ಹತ್ರ ಬಂದು ತಿರುಗಿ ಪಾಪ ನಾನು ಈ ಜಾಗ ತಗೊಳಕ್ಕೆ ಎಷ್ಟು ಒಂದು 2-3 ಸಾರಿ ಬಂದಿರ್ಬೇಕಲ್ವೇ? 4-5 ಸಾರಿ ಬಂದಿದ್ಯಾ? ಇನ್ನು ಇದಕ್ಕೆ ಸಮುದಾಯ ಭವನಕ್ಕೆ ಹಣ ಕೊಡೋಣ. 2 ಕೋಟಿ ಮಂಜೂರು ಮಾಡಿದ್ದೀನಿ, 50,000 ಕೊಟ್ಟಿದ್ದೀನಿ, 50 ಲಕ್ಷ ಕೊಟ್ಟಿದ್ದೀನಿ, ಕೊಡೋಣ. ಆದರೆ ಹಾಸ್ಟೆಲ್ ಮಾತ್ರ ಮಾಡೋದನ್ನ ಮರಿಬೇಡಿ. ಹಾಸ್ಟೆಲ್ ಇಸ್ ವೆರಿ ಇಂಪಾರ್ಟೆಂಟ್. ಈಗೆಲ್ಲ ಹೈಯರ್ ಎಜುಕೇಷನ್ ಎಲ್ಲ ನಡೀತಕ್ಕಂಥದ್ದು PUC ನಂತರ ಡಿಗ್ರಿ ಓದೋದು, ಮೆಡಿಕಲ್ ಓದೋದು, ಇಂಜಿನಿಯರಿಂಗ್ ಕಾಲೇಜ್ ಓದೋದು, ಅವೆಲ್ಲ ನಡೆಯೋದು ಪಟ್ಟಣಗಳಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ, ಆಮೇಲೆ ಬೆಂಗಳೂರು ಅಂತ ನಗರದಲ್ಲಿ ಇವೆಲ್ಲ ಕಡೆ ನಡೀತದೆ. ಅದಕ್ಕೆ ಎಲ್ಲ ಕಡೆ ಹಾಸ್ಟೆಲ್ ಬೇಕು. ಅದಕ್ಕೆ ನಮ್ಮ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ಇದೆಯಲ್ಲ, ಕುರುಬರ ಹಾಸ್ಟೆಲು, ಅದನ್ನು ಡೆಮಾಲಿಷ್ ಮಾಡಿ ದೊಡ್ಡದಾಗಿ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಮೈಸೂರಿನಲ್ಲಿ ನೀವೆಲ್ಲ ನೋಡಿದ್ದೀರ ಏನೋ ಗೊತ್ತಿಲ್ಲ, ಒಂದು ಹೆಣ್ಮಕ್ಳು ಹಾಸ್ಟೆಲ್ ಮಾಡಿದ್ದೀವಿ. ಇಲ್ಲಿ ಸಮುದಾಯ ಭವನ ಮಾಡಕ ಸಮುದಾಯ ಭವನ ಮಾಡಕ್ಕೆ 6 ಕೋಟಿ ರೂಪಾಯಿ ಅಂತ ಮಾಡಿ, ನಾನು ಬೇಡ ಅಂತ ಹೇಳಲ್ಲ, ಬಟ್ ಹಾಸ್ಟೆಲ್ ಮಾಡೋದು ಮಾತ್ರ ಮರಿಕೊಡು. ಸೊ ನೀವೆಲ್ಲ ಪಾಪ ಜನ ಒಳ್ಳೆಯವರು ಇದ್ದೀರಿ, ಚಾಮರಾಜನಗರದವರು ಭಾಳ ಜನ ಎಲ್ಲ ಒಳ್ಳೆಯವರು. ಜನ ಎಲ್ಲ ಒಳ್ಳೆಯವರು, ಕೆಲವು ರಾಜಕಾರಣಿಗಳು ಸರಿ ಇಲ್ಲ ಅಷ್ಟೇ.
ಅಲ್ಲಿ ಇಲ್ಲಿ ಸಮುದಾಯ ಭವನ ಹಾಸ್ಟೆಲ್ ಮಾಡಲಿಕ್ಕೆ ಶಿಕ್ಷಣ ಸಂಸ್ಥೆ ಮಾಡಲಿಕ್ಕೆ ಸ್ವಲ್ಪನೂ ಕೂಡ ರಾಜಕೀಯ ಮಾಡಕ್ಕೆ ಹೋಗ್ಬೇಡಿ. ಸ್ವಲ್ಪನೂ ರಾಜಕೀಯ ಮಾಡಬಾರ್ದು. ಸುಮ್ಮನೆ ಇಟ್ಬಿಡಿ, ಏನು ಕೊಡೋಕ್ಕಾಗದೆ ಹೋದ್ರೆ. ಬಟ್ ಕಿತಾಪತಿ ಮಾಡಕ್ಕೆ ಹೋಗ್ಬೇಡಿ. ಒಳ್ಳೇದು ಮಾಡೋಕ್ಕಾದ್ರೆ ಮಾಡಿ, ಒಂದಿಗೆ ಕೊಡೋಕ್ಕಾದ್ರೆ ಕೊಡಿ, ಏನು ಕೊಡಲಿಲ್ಲ ಸಹಾಯ ಮಾಡಿ ಅಷ್ಟೆ. ಸುಮ್ಮನಾರು ಇರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಮಂತ್ರ ಹೇಳ್ಕೊಂಡಿದ್ದಾರೆ: ಶಿಕ್ಷಣ, ಸಂಘಟನೆ, ಹೋರಾಟ ಅಲ್ವಾ? ಶಿಕ್ಷಣ, ಸಂಘಟನೆ, ಹೋರಾಟ ಅದನ್ನು ಮಾಡಿ. ಯಾವುದೇ ಕಾರಣಕ್ಕೆ ನೀವು ಅವಿದ್ಯಾವಂತರಾಗಿದ್ದರೆ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಮಾಡಬೇಡಿ, ವಿದ್ಯಾವಂತರನ್ನಾಗಿ ಮಾಡಿ. ಜ್ಞಾನ ಬರಬೇಕಲ್ವಾ, ತಿಳುವಳಿಕೆ ಬರಬೇಕಲ್ವಾ? ತಿಳುವಳಿಕೆ ಬಂದಾಗ ಮಾತ್ರ ಸ್ವಾಭಿಮಾನ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಸ್ವಾಭಿಮಾನನೇ ಇದ್ದವ್ರೇನು? ಗುಲಾಮಗಿರಿ ಇರ್ತದೆ, ಸ್ವಾಭಿಮಾನ ಇರ್ತದೆ. ಅದಕ್ಕೆ ಸ್ವಾಭಿಮಾನ ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಿ ಅಂತೇಳಿ ನಿಮಗೆ ನಮ್ಮ ಅನೇಕ ಆ ಕಾಲದಲ್ಲಿ ನಾನು ಮಧ್ಯೆ ಗ್ಯಾಪ್ ಆಗೋಯ್ತು. ಬಹಳಷ್ಟು ಸಮುದಾಯ ಭವನಗಳು ಅರ್ಧಂಬರ್ಧ ಆಗ್ಬಿಟ್ಟಿದ್ದಾವೆ. ಅವೆಲ್ಲನೂ ಈ ಅವಧಿನಲ್ಲಿ ಮುಗಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ. ಈಗ ಅನೂರಿನಲ್ಲಿ ನಮ್ಮ MLA ಇಲ್ಲೇ ಇದ್ದಾನೆ, ಮಂಜುನಾಥ. ಅನೂರಿನಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಅದಾಯಿತು. ಆಮೇಲೆ ನಿಮ್ಮೂರಿನಲ್ಲಿ ಅವ್ರು ಏನು ಮಾಡ್ತಾರೆ, ಎಷ್ಟು ಕೊಡ್ತಾರೆ ಅಷ್ಟಕ್ಕೆ ಮಾಡಲ್ಲ. ಸಮುದಾಯ ಭವನ ದೊಡ್ಡದಾಗ ಮಾಡಿಬಿಡೋದು. ಈಗ 6 ಕೋಟಿ ಸಮುದಾಯ ಭವನ ಮಾಡ್ತಾ ಇದ್ದಾರೆ. ಇಲ್ಲಿ ಜಿಲ್ಲಾ ಮಟ್ಟದ್ದು ಮಾಡಿ ಹೋಲಿ. ಅಲ್ಲಿ ಚಾಮರಾಜನಗರಕ್ಕೂ 2 ಕೋಟಿ ಕೊಟ್ಟಿದ್ದೀನಿ. ಕೆಲಸ ನಡೀತಾ ಇದೆ. ಈಗ ಇಲ್ಲೂ ಇದು ಜಿಲ್ಲಾ ಮಟ್ಟದ್ದು ಇದುವೆ. ಈಗ ನೀನು ಅಧ್ಯಕ್ಷ, ನಂಜೇಗೂಡ ಅಲ್ಲ, ನೀನು ತಾಲೂಕು ಅಧ್ಯಕ್ಷ, ನಂಜೇಗೂಡ ಜಿಲ್ಲಾ ಅಧ್ಯಕ್ಷ, ಆಮೇಲೆ ಸ್ಟೇಟ್ ಲೆವೆಲ್ ಕಮಿಟಿನಲ್ಲಿ ಮೆಂಬರು, ಡೈರೆಕ್ಟರು. ಪರ್ಮನೆಂಟ್ ಬಂದ್ಬಿಟ್ಟು ಅಲ್ಲಿ ಬಿಟ್ಟವನ್ನ. ಮಂಜೇಗೌಡ ಬಹಳ ಸೀನಿಯರು, ನಮಗೆ ಸುಮಾರು ಎಷ್ಟು ಒಂದು 40 ವರ್ಷ ಆಯ್ತೇನೆ. ಏನಿಲ್ಲ, ಬಹಳ ಜನ ಇದ್ದಾರೆ. ಬಹಳ ಜನ ನಮ್ಮ ಜೊತೆ ಇದ್ದವರು ಹೊಟ್ಟೋಗಿದ್ದಾರೆ. ಅವರೆಲ್ಲ ಹಳಬ್ರೆ, ಪುನಃ ಬರ್ತಾರೆ. ನೀವು ಎಲ್ಲಿದ್ದೀರಿ ಅಲ್ಲೇ ಇಟ್ಬಿಟ್ರಪ್ಪ, ಬರಬೇಡಿ ಅಂತ ಹೇಳಿ. ಬಟ್ ನಂಜೇಗೌಡ ಇಲ್ಲೇ ಇದ್ದಾನೆ, ಕಂಟಿನ್ಯೂಸ್ ಆಗಿ ಇಲ್ಲೇ ಇದೆ. ಈ ಗೌಡ್ರು ಹೆಸರೇನು, ನಾಚೇಗೌಡ, ಇವನು ಭಾಳ ಹಳಬ್ನೇ. ವಯಸ್ಸು ರಂಗಸ್ವಾಮಿಯ ಹಳಬ ಕಡೆ ಅವನು ಇಲ್ಲಲ್ಲ. ಏನೇ ಇರಲಿ, ಚಾಮರಾಜನಗರ ಜಿಲ್ಲೆ ಅದು ನಮ್ಮ ಜಿಲ್ಲೆ ಇದ್ದಾಗೇನೆ. ಮೊದಲು ನಮ್ಮ ಜಿಲ್ಲೆಯಲ್ಲೇ ಇತ್ತು. ನಾನು ರೈತ ಸಂಘದಲ್ಲಿದ್ದಾಗ ಒಂದೇ ಜಿಲ್ಲೆ, ಮೈಸೂರು, ಚಾಮರಾಜನಗರ ಎಲ್ಲ ಮೈಸೂರು ಜಿಲ್ಲೆ. ಆಗ ನಾನು ಇಡೀ ಜಿಲ್ಲಾ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ 80ನೇ ಇಸ್ವಿಯಿಂದ 83 1980ರಿಂದ 83ರಲ್ಲಿ MLA ಆದ್ಮೇಲೆ ಬಿಟ್ಬಿಟ್ಟೆ. ಅಲ್ಲಿವರೆಗೂ ಇದ್ದೆ.
ಬಟ್ ಯಾವಾಗಲೇ ನಾನು ಬಂದಾಗಲೂ ಕೂಡ ಭಾಳ ಪ್ರೀತಿ ಅಭಿಮಾನದಿಂದ ಚಾಮರಾಜನಗರ ಜಿಲ್ಲೆಯವರು ಕಾಣ್ತಾರೆ. ಅದಕ್ಕೋಸ್ಕರ ನಾನು ಚಾಮರಾಜನಗರ ಜಿಲ್ಲೆಯ ಜನರಿಗೆ ಚಿರಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಸೊ ನಾನು ರಾಜಕಾರಣದಲ್ಲಿರೋವರಿಗೆ, ಮುಖ್ಯಮಂತ್ರಿಯಾಗಿರೋವರಿಗೆ ಎಲ್ಲ ಬಡವರು, ದಲಿತರು, ಹಿಂದುಳಿದವರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರು ಇವ್ರ ಪರವಾಗಿ ಇರ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾವು ಯಾವುದೇ ಒಂದು ಧರ್ಮ ಕಂಡುಕೊಂಡಿಲ್ಲ. ಎಲ್ಲ ಧರ್ಮದವರು ಬೇಕಾಗ್ತಾರೆ, ಒಂದು ಧರ್ಮಕ್ಕೆ ಅಂಟ್ಕೊಂಡಿಲ್ಲ ಅಥವಾ ಒಂದು ಜಾತಿಗೆ ಅಂಟ್ಕೊಂಡಿಲ್ಲ ನಾವು. ಹಾಗಂತೇಳಿ ನಮ್ಮ ಜನನ ಮರೆಸ್ಬಿಡ್ತೀವಿ ಅಂತಲ್ಲ. ಸಮಾಜದಲ್ಲಿ ಬರೀ ಒಂದು ಜನಾಂಗದವರಿಂದ, ಒಂದು ಧರ್ಮದವರಿಂದ ನ್ಯಾಯ ಕೊಡೋಕ್ಕಾಗಲ್ಲ. ಎಲ್ರಿಗೂ ನ್ಯಾಯ ಕೊಡಬೇಕಾದ್ರೆ ಎಲ್ಲರ ಬೆಂಬಲ, ಸಹಕಾರ ಅತ್ಯಂತ ಅಗತ್ಯ. ನನಗೆ ಇಡೀ ರಾಜ್ಯದಲ್ಲಿ ಎಲ್ಲ ಐದ ವರ್ಗದ ಜನ, ಬಡ ವರ್ಗದ ಜನ ಸಹಾಯ ಮಾಡ್ತಾರೆ. ಆದರೆ ನಾನು 2 ಸಾರಿ ಮುಖ್ಯಮಂತ್ರಿ ಆಗಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸುಲಭ ಅಲ್ಲ ಮುಖ್ಯಮಂತ್ರಿ ಆಗೋದು. ಎನಿವೆ, ಇವತ್ತು ನಾ ಇನ್ನೂ ಊಟ ಮಾಡಕ್ಕೆ ಹೋಗ್ಬೇಕು. ಹಾಗಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಮಾತಾಡಬೇಕು ಅಂತ ಇದ್ರು ಕೂಡ ನಾನು ನಂಜೇಗೌಡರಿಗೆ ಅಡುಗೆ ಮಾಡಿಸ್ತೀನಿ ಅಂತಂದ. ಬೇಡಪ್ಪ ಮಾಡಬೇಡ, ನಾನು ಹೋಗ್ಬಿಡ್ತೀನಿ, ಅಲ್ಲಿ ಜಲ್ದಿ ಹೋಗ್ತೀನಿ ಅಂತ ಹೇಳಿದೆ. ಆದರೆ ಅದಕ್ಕೋಸ್ಕರ ಅಡುಗೆ ಮಾಡಿಸಿದೆ ಇವ್ರಿಗೆಲ್ಲ ಬೇಡ ಅಂತ ನಾನೇ ಹೇಳಿದೆ. ಏನೇ ಆಗಲಿ, ಇವತ್ತು ಸಮುದಾಯ ಭವನಕ್ಕೆ ಶಂಕುಸ್ಥಾಪನೆಯನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ತಿಮ್ಮಯ್ಯನವರೇ, ತಿಮ್ಮಯ್ಯ, ಸ್ವಲ್ಪ ನಿಮ್ಮ ಏರಿಯಾ ಡೆವಲಪ್ಮೆಂಟ್ ಇಂದ ಕೋಟಿ ಫಂಡ್ ಇನ್ಯಾರಿದ್ದಾರೋ ಇಲ್ಲಿ? ಸುನಿಲ್ ಬೋಸ್, ನೀನು ಕೂಡ, ಪುಟ್ಟರಂಗ ಶೆಟ್ಟಿ, ನೀನು ಸ್ವಲ್ಪ ಕೊಡು. ಆಮೇಲೆ ಮಂಜುನಾಥ, ಬಿಡಿ, ನೀನು ಕೊಡು. ಕೃಷ್ಣಮೂರ್ತಿ ಇದನ್ನ ಕೊಡೆ, ನೀನು ಕೊಡೆ. ಎಲ್ಲರೂ ಕೊಡ್ತಾರೆ, ಮತ್ತೆ ಇಷ್ಟೇ ಕೊಡಬೇಕು ಅಂತ ಇಳಿಬೇಡಿ. ಗಣೇಶ್ ಪ್ರಸಾದ, ನೀನು ಸ್ವಲ್ಪ ಕೊಡು. ಹೌದೇನಾ? ಮಾಡ್ತಾನೆ, ಎಲ್ಲರೂ ಮಾಡ್ತಾರೆ. ನೀವು ಸ್ವಲ್ಪ ಅವ್ರನ್ನೆಲ್ಲ ಉಪಯೋಗಿಸ್ಕೊಳ್ಳೋದು ಮಾಡಿ ಅಷ್ಟೇ. ನಂಜೇಗೌಡನಿಗೆ ಗೊತ್ತಿದೆ, ಹೆಂಗೆ ಇಲ್ಲ ಅಂತೇಳಿ ಇವತ್ತು ಅತ್ಯಂತ ಸಂತೋಷದಿಂದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.